ಮಕ್ಕಳ ಎಲ್ಲರೂ ಹೆಂಗಿದ್ದೀರಾ? ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊತಾ ಇದ್ದೀನಿ. ಎಲ್ಲರೂ ಪ್ರಿಪೇರ್ ಆಗಿ ಎಲ್ಲರೂ ನೀಟಾಗಿ ಎಕ್ಸಾಮ್ ಬರೀರಿ, ಆಯಿತಾ? ಇವತ್ತು ನಾವು ನೋಡೋದು ಬಂದುಬಿಟ್ಟು ನಿಮಗೆಲ್ಲರೂ ಗೊತ್ತಿದೆ ESF ಇಂಜಿನಿಯರಿಂಗ್ VTU ನಾನು ನಿಮಗೆ ಗೊತ್ತಿದೆ ನಿಮಗೆಲ್ಲರೂ. ಇವತ್ತು ಸಬ್ಜೆಕ್ಟ್ ಕೋಡ್ BMAT 301 ಆಯಿತಾ? ಇದು ಲಾಸ್ಟ್ ಮಿನಿಟ್ ಪಕ್ಕ ಎಕ್ಸಾಮ್. ನಾನು ಒಂದು ಹೇಳ್ತೀನಿ, ಎಲ್ಲರೂ ನಾಳೆ ಪಾಸ್ ಆಗಬೇಕು ಎಕ್ಸಾಮ್ಗೆ. ಒಂದು ಕ್ವಶನ್ ಬಿಡಬೇಡಿ. ನಿಮಗೆ ಫಾರ್ಮುಲಾ ಬುಕ್ ಕೊಟ್ಟರೆ ಕ್ಯಾಲ್ಕುಲಸಲ್ಲಿ ಏನಿರುತ್ತೆ ನೀವು ಓದಿರ್ತೀವಿ, 12th ಓದಿದರೆ ನೀವು ಆ ಕಡೆನ ಈ ಕಡೆ ಕೂಡಿಸಿ ಬರೆಯೋದು ಗೊತ್ತು, ಈ ಕಡೆನ ಆ ಕಡೆ ಕೂಡಿಸಿ ಬರೆಯೋದು ಗೊತ್ತು. ಬಟ್ ಫಸ್ಟ್ ಒಂದು ಏನು ಕ್ವಶನ್ ಇದೆ ಅದೇ ಆನ್ಸರ್ ಆಗಿರುತ್ತೆ. ನೀವು ನಿಮಗೆ ಮೈಂಡ್ನ ಉಪಯೋಗ ಮಾಡಿ ಬರೀಬೇಕಾಗುತ್ತೆ. ಎಂತಕ್ಕಂದರೆ ಅಟ್ ಎ ಟೈಮ್ ನೀವೇನು ಒಂದು 5-6 ಮಾರ್ಕ್ಸಲ್ಲಿ ಫೇಲ್ ಆಗಿದ್ದಾರೆ, ನೀವು ರಿವ್ಯಾಲ್ಯೂಷನ್ ಆಗಿಬಿಟ್ಟು ಅಲ್ಲಿ ನೀವು ಬಚಾವಾಗ್ಬೋದು. ಎಂತಕ್ಕಂದರೆ ಆನ್ಸರ್ಸ್ ಬಂದುಬಿಟ್ಟು ಇನ್ನೂ ರಾಂಗ್ ಆಗಿರುತ್ತಲ್ಲ, ಆ ಆನ್ಸರ್ನ 600 ರೂಪೀಸ್ದು ಪಾಸ್ ಮಾಡಿಸುತ್ತೆ ನಿಮ್ಮನ್ನ, ಆಯಿತಾ? ಸೊ ಯಾವ ಕ್ವಶನ್ನ ಬಿಡೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. ಸೊ ಎಲ್ಲರನ್ನೂ ಫುಲ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ? ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ತಿರೋದು ಮೈ ಫ್ರೆಂಡ್ ಸಾಗರ್ಗೋಸ್ಕರ. ಅವನು ನನ್ನ ಫ್ರೆಂಡ್, ಅವನು ಬೆಸ್ಟ್ ಫ್ರೆಂಡ್. ಅವನು ಇಯರ್ ಬ್ಯಾಕ್ ಆಗಿದ್ದ. ಸೊ ಯಾರು ಇಯರ್ ಬ್ಯಾಕ್ ಆಗಲಿ, ಯಾರು ಫೇಲ್ ಆಗಬಾರ್ದು ಅಂತ ಮೈಂಡ್ಲಿ ವಿಡಿಯೋನ ಮಾಡ್ತಿದ್ದೀನಿ ಫಾರ್ ಮೈ ಫ್ರೆಂಡ್ ಸಾಗರ್, ಆಯಿತಾ? ಮತ್ತು ಅವನೇ ಆನ್ಸರ್ಸ್ ಬಂದುಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್ ಅವರು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾನೆ. ಅವನೇ ಹ್ಯಾಂಡ್ ರೈಟಿಂಗ್, ಅವನಿಗೆ ಟ್ಯಾಂಕ್ಸ್ ಹೇಳಿದ್ರೆ ಹೇಳ್ಕೊಬೋದು ನೀವು, ಆಯಿತಾ? ಇನ್ನೊಂದು ಈ ವಿಡಿಯೋದಲ್ಲಿ ನಾನು ಏನು ಹೇಳಿದಂದರೆ, ಯಾವುದೋ ಮೆಂಬರ್ಶಿಪ್ಗೆ ಬಟ್ ಎನಿ ಸಬ್ಸ್ಕ್ರಿಪ್ಷನ್ಸ್ ಯಾರಿಗೂ ಅಪ್ಲೋಡ್ ಮಾಡ್ತಿಲ್ಲ. ಫಾರ್ ಎವ್ರಿ ಒನ್ ಅಪ್ಲೋಡ್ ಮಾಡ್ತಿದ್ದೀನಿ. ಎಂತಕ್ಕಂದರೆ ನಾಳೆ ಎಕ್ಸಾಮ್ 5 o'clock ಆದಮೇಲೆ ನಿಮಗೆಲ್ಲರಿಗೂ ಒಂದೇ ಖುಷಿ ಇರಬೇಕು, ಐ ಆಮ್ ಪಾಸ್ಟ್ ಅಂತ ಅಷ್ಟೇ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ದೀನಿ, ಆಯಿತಾ? Module 1 ನೋಡಿ ಮಕ್ಕಳೇ, ಏನಿಲ್ಲ. Module 1ನಲ್ಲಿ ಒಪ್ಟೈನ್ ದ ಫೋರಿಯರ್ ಸೀರೀಸ್ ಆಫ್ f(x) = π - x. ಇದೇನು ಕ್ವಶನ್, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ, ಆಯಿತಾ? ಮತ್ತು ಇನ್ನೊಂದು ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ f(x) x² ಇದೆಯಲ್ಲ, x² - πx. ಇದೆಲ್ಲ ನಾನು ನಿಮಗೆ ಈ PDFs ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಮೀನ್ಸ್ ಇವ್ರಿಗೆ ಯಾರು ಫಾಲೋ ಮಾಡ್ತಾರೆ ಫಾಲೋ ಮಾಡಿಬಿಡಿ. ಬಟ್ ಅದನ್ನ ಕಂಟೆಂಟ್ ನೋಡ್ತಾ ಇರಿ, ನಿಮಗೆ ಇಂಪಾರ್ಟೆಂಟ್ ಅಲ್ಲಿ ರಿಲೇಟೆಡ್ ಅಲ್ಲಿ ಪಿನ್ ಮಾಡ್ತೀನಿ, ಸ್ಟೋರಿ ಆಗ್ತಾ ಇರ್ತೀನಿ. ಅಲ್ಲಿ ನಿಮಗೆ ಮೋರ್ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ? ಯಾರನ್ನ ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮತ್ತು ನಿಮಗೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರ್ತವೆ ಬೇಗ. ಆಲ್ರೆಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ. ಸೊ ಆಯಿತಾ, ಅಲ್ಲಿ ಫಾಲೋ ಮಾಡಿ, ಆಯಿತಾ? π² / 12 ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಮಕ್ಕಳೇ. ಮತ್ತು ಇದು ಬಂದುಬಿಟ್ಟು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಮಕ್ಕಳೇ. ಆದರೂ ಕೂಡ ಏನು ಮಾಡಿದಂದರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಅದಕ್ಕಂತಲೇ ಕೊಟ್ಟಿದ್ದೀನಿ. ಎಂತಕ್ಕಂದರೆ ಮಕ್ಕಳೇ, ಪೈಥಾನು ಈ C+ ಲ್ಯಾಂಗ್ವೇಜಸ್ ಏನಿದೆ ಅದು ಬಂದುಬಿಟ್ಟು ಪೈಥಾನು ಅಲ್ಲಿ ಮಾಡಲ್ ಪೇಪರಿಂದ ಒಂದು ಕ್ವಶನು ಬರೋಲ್ಲ. ಬಟ್ ಈ ಥರ ಮ್ಯಾಥಮೆಟಿಕ್ಸ್ ಏನಾಗಿರುತ್ತೆ ಅಂದರೆ ಮಾಡಲ್ ಕ್ವಶನ್ ಪೇಪರೇ ತೆಗಿತಾರೆ ಅವರು, ಅದಕ್ಕೆ. ಸೊ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ ಬ್ರೋ. ಮಾಡಲ್ ಕ್ವಶನ್ ಪೇಪರ್ ಹೋದ್ರೆ ಪಾಸ್ ಆಗ್ತೀವಿ ಆದರೆ ಸಾಕು. ಮಾಡಲ್ ಕ್ವಶನ್ ಪೇಪರ್ ಹೋದ್ರೂ ಪಾಸ್ ಆಗ್ತೀವಿ, ಬಟ್ A ಪಾರ್ಟ್ B ಪಾರ್ಟ್ ಎಲ್ಲ ಓದಬೇಕಾಗುತ್ತೆ ಮಕ್ಕಳೇ. ಅದಕ್ಕೆ ನಾನು ಇದೀನಲ್ಲ ನಿಮಗೆ, ನಾನು ನಿಮ್ಮನ್ನ ಪಾಸ್ ಮಾಡಿಸಿದ್ರೆ ನನ್ನ ಕರ್ತವ್ಯ, ನಾನು ಮಾಡಿಸ್ತೀನಿ ಅಂತ. ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ 1, 2, 3 ಕ್ವಶನ್ಸು, ಈ 3 ಕ್ವಶನ್ಸು ನೋಡ್ಕೊಳ್ಳಿ ಮಕ್ಕಳೇ. ನೋಡಿ, ಈ ಒಂದು ಕ್ವಶನ್ ಅರ್ಥ ಮಾಡ್ಕೊಂಬಿಟ್ರೆ ಇದು ಈಸಿ ಮಕ್ಕಳೇ. ಮತ್ತು ಇನ್ನು ಇದೇ ಥರ ಬೇರೆ ಕ್ವಶನ್ಸ್ ಕೊಟ್ಟರು ಕೂಡ ಆರಾಮಾಗಿ ಮಾಡ್ಬೋದು, ಆಯಿತಾ? ಸೊ ಇಂಪಾರ್ಟೆಂಟ್ ಮಕ್ಕಳೇ, ಇದೆಲ್ಲ ಈಸಿಯಾಗಿರುತ್ತೆ. ಫಸ್ಟ್ ಪಾರ್ಟಲ್ಲಿ ಏನು 3 ಕ್ವಶನ್ಸ್ ಕೊಟ್ಟಿದ್ದಲ್ಲ, 3 ಕ್ವಶನ್ಸ್, ಆಯಿತಾ? ಇವಾಗ B ಪಾರ್ಟ್ಗೆ ಹೋಗೋಣ ಮಕ್ಕಳೇ. ಏನಿಲ್ಲ, B ಪಾರ್ಟಲ್ಲಿ 2x - 1 ಹ್ಯಾಸ್ ಎನ್ ಕ್ವಶನ್ ಹಾಲ್ಫ್ ರೇಂಜು ಮತ್ತು ಫೋರಿಯರ್ ಸೀರೀಸು. ಮಕ್ಕಳೇ ಇನ್ನೊಂದು ನಿಮ್ಗೆ ಯಾರನ್ನ ಮಾರ್ಕ್ಸ್ ಜಾಸ್ತಿ ಬೇಕು ಅನ್ನೋರು ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡಿ, ಆಯಿತಾ? ಮತ್ತು ಇವಾಗ ಇದನ್ನ ಲಾಸ್ಟಲ್ಲಿ ನೋಡಿ, ಆಯಿತಾ? ಮತ್ತು ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ಎಕ್ಸ್ಪೆನ್ಷನ್ ಆಫ್ ಎ ಫಾಲೋಯಿಂಗ್ ಆಫ್ f(x) x² in π - π ಇಂದ. ನೋಡಿ ಮಕ್ಕಳೇ, ಇಟ್ ಕ್ಯಾನ್ ಗಿವ್ ಓನ್ಲಿ x. ಮೀನ್ಸ್ ನೋಡಿ, ನಾನು ಇಲ್ಲೇನು ಕೊಟ್ಟಿದ್ದಾನೆ, x² ಕೊಟ್ಟಿದ್ದಲ್ಲ, ಬಟ್ ಎಕ್ಸ್ ವೇರಿಯೇಬಲ್ ಮಾತ್ರ ಕೊಡ್ಬೋದು. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳು, ಆಯಿತಾ? ಮತ್ತು ಇದು ಫಸ್ಟ್ ಹಾರ್ಮೋನಸ್ ಮೇಲೆ ಒಂದು ಸಮ್ ಕೊಡ್ತಾರೆ, ಆ ಸಮ್ನ ನೋಡ್ಕೊಳ್ಳಿ, ಆಯಿತಾ? ಇದನ್ನು ನೋಡಿಬಿಟ್ರೆ ನೀವು 2020 ಈ ಮಾಡೆಲ್ ತೊಗೋಬೋದು ಮಕ್ಕಳು. ಎಂತಕ್ಕಂದರೆ ನೀವು Module 3, Module 2 ಮತ್ತು 4 ತೆಗಿಯೋಕ್ಕಾಗಲ್ಲ. ಇದು ನಿಮಗೆ ಕಟ್ ಆಫ್ ಸಬ್ಜೆಕ್ಟ್ಸ್ ಥರ, ಎಂತಕ್ಕಂದರೆ ನಿಮ್ಗೆ ಅಲ್ಲೇ ಮಾರ್ಕ್ಸ್ ಹೋಗ್ತಾ ಇರುತ್ತೆ, ಆಯಿತಾ? ಸೊ ಅದು ಟ್ರೈ ಮಾಡಬೇಕಾಗುತ್ತೆ ನೀವು. ಇನ್ನು Module 5 ಇದೆ, Module 5 ಇದೆಲ್ಲ, ಇದು competition in a beauty of a contest are ranked to the 2 judges and AB following order ಅಂತಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ 2 ವೇರಿಯೇಬಲ್ಸ್ ಇರುತ್ತೆ, X and Y or A and B. ಈ ಏನಾಗುತ್ತೆ, ಈ ಜಡ್ಜಸ್ ಕ್ವಶನ್ಸ್ ಆಗಿರಲಿ, ಬಟ್ ಆಲ್ಸೋ X and Y ವೇರಿಯೇಬಲ್ ಏನನ್ನ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡಲಿ. ಮೀನ್ಸ್ 92 ಡಿವೈಡ್ ಹಿಂಗೆ 42 ಆ ಥರ 5 3 7 4 ಈ ಥರ ಏನೇ ಕೊಡಲಿ ಮಕ್ಕಳೇ, ನೀವು ಎಲ್ಲ ಅಟೆಂಡ್ ಮಾಡಬೇಕಾಯ್ತಾ? ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಗೊತ್ತಲ್ಲ ನಾವು ಔಟ್ ಆಫ್ ಸ್ಟೇಷನಲ್ಲಿದ್ದೀವಿ, ಬಟ್ ಈ ಥರ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಮತ್ತು ಆಯಿತಾ, ಇನ್ನೊಂದು ಸರಿ ಹೋಗೋಣ, ರಿಫ್ರೆಶ್.
ನೋಡಿ 10 ಕಾಂಪಿಟೇಷನ್ ಆಫ್ ಎ ಬ್ಯೂಟಿ ಇನ್ ಕಾಂಟೆಸ್ಟ್ ಆಫ್ ಎ ರ್ಯಾಂಕ್ 2 ಜಡ್ಜಸ್ ಆ್ಯಂಡ್ ಎ ಬಿ ಅಂತ ಜಡ್ಜಸ್ ಇದೆ. ಫಾಲೋಯಿಂಗ್ ಆರ್ಡರ್ ಕ್ಯಾಲ್ಕುಲೇಟ್ ರ್ಯಾಂಕ್ ಕಲಿಷನ್ ಆಫ್ ಕೋಎಫಿಷಿಯೆಂಟು. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಇನ್ನೊಂದು ಏನಂದರೆ ನಾನು ಇಲ್ಲೇ ಬರೆದಿದ್ದೀನಿ ನೋಡಿ, ಇಲ್ಲಿ ಏನಂತ ಬರೆದಿದ್ದೀನಿ, ಬಟ್ 2 ವೇರಿಯೇಬಲ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಏನಂದರೆ 2 ವೇರಿಯೇಬಲ್ ತೊಗೊಂಡು ನಿಮ್ಗೆ ಇದೇ ಕ್ವಶನ್ನೇ ಕೊಡ್ತಾರೆ ಆಯಿತಾ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಇನ್ನೊಂದು ಇಂಪ್ಲಿಮೆಂಟ್ ಮಾಡಬೇಕು, ಮೂರನೇದ ನಿಮಗೆ ಬಂದುಬಿಡುತ್ತೆ. ಸೊ ಆ ಥರ ಓದಿ ಆಯಿತಾ. ಈ ಕ್ವಶನು ಅಷ್ಟೇ. ಮತ್ತು ಈ ಥರ ಎಕ್ಸಾಂಪಲ್ ಕೊಡ್ತಾರೆ ಮಕ್ಕಳೇ, ಆ ಥರ ಓದ್ಕೊಬಿಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆಯಿತಾ ಪ್ಲೀಸ್ ಆಯಿತಾ. ಮತ್ತು ಪ್ರಾಬಬಲ್ಲಿ y = a + b x cx². ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ, ಇದು ಮೋರ್ ಇಂಪಾರ್ಟೆಂಟ್ ಮಕ್ಕಳೇ. ಇನ್ನೊಂದು ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಏನು ಕೊಟ್ಟಿದ್ರಲ್ಲ ಇದೇ ಥರನೂ ಕೊಡ್ಬೋದು, ಬಟ್ ಆಲ್ಸೋ 2 4 ಬಟ್ ಓನ್ಲಿ 1 ವೇರಿಯೇಬಲ್ ಆ ಥರ ಕ್ವಶನ್ಸ್ಗಳು ಕೊಡ್ಬೋದು ಮಕ್ಕಳೇ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇದು ಓದ್ಕೊಳ್ಳಿ ಆಯಿತಾ ನೀವು ಎಕ್ಸಾಮ್ಗೆ. ಮತ್ತು ಕಂಪ್ಯೂಟ್ ದ ಕಲೆಕ್ಷನ್ ರ್ಯಾಂಕ್ ಕಲೆಕ್ಷನ್ ಆಫ್ ಕೋಎಫಿಷಿಯೆಂಟ್ ಫಾಲೋಯಿಂಗ್ ದ ಡೇಟಾ. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಎಲ್ಲ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಮಕ್ಕಳ ಎಲ್ಲ ಓದಿ, ನೀವು ಎಕ್ಸಾಮಲ್ಲಿ ಮಾತ್ರ ಪಾಸ್ ಆಗೋದು ಖಂಡಿತ. ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಆ ಕ್ವಶನ್ಸ್ ಓದಿದ್ರೆ. ಮತ್ತು ಇದರ ಟಾಪಿಕ್ ಏನಂದರೆ ಮಕ್ಕಳೇ, ಹೆಂಗೆ ನಿಮ್ಗೆ ಅಕಸ್ಮಾತ್ ಇದು 2.0 ಓಡೋದಲ್ಲಿ ನಮ್ಮ 2020 ಬೇಕು ಅಂದವರು ಏನಿಲ್ಲ ಮಕ್ಕಳೇ, ಇದು 3 ಟಾಪಿಕ್ ಏನಿದೆಯಲ್ಲ, ಲೀಸ್ಟ್ ಸ್ಕ್ವೇರು, 2 ವೇರಿಯೇಬಲ್ಸ್ ಮೇಲೆ ಕ್ವಶನ್ಸ್ ಕೊಡ್ತಾರೆ, ಇಲ್ಲಿ ರ್ಯಾಂಕ್ ಕಲೆಕ್ಷನ್ ಮೇಲೆ ಕೊಡ್ತಾರೆ, ಲೀಸ್ಟ್ ಸ್ಕ್ವೇರ್ ಮೇಲೆ ಇಷ್ಟು ಇದೇ ಕ್ವಶನ್ಸೇ ಕೊಡ್ತಾರೆ ಮಕ್ಕಳು. ಒಂದೊಂದು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕೂಡ ಅದೇ ಎಕ್ಸಾಮ್ ಬಂದೇ ಬರುತ್ತೆ, ಬಟ್ ಸಿಮಿಲರ್ ಆಗಿರುತ್ತೆ ಮಕ್ಕಳು. ನಾನು ಕೊಟ್ಟಿರೋ ಕ್ವಶನ್ಸೇ ಬರುತ್ತೆ. ನೀವು ಸೊ ಏನು ಇದು ಮಾಡ್ಕೊಂಡು ಹೋಗ್ಬಿಡಿ ಆಯಿತಾ. ಗಿವ್ ದ ರಿಗ್ರೆಷನ್ ಲೈನ್ಸ್ ಆಫ್ ಇದೊಂದು ಥರ ಕ್ವಶನ್ ಮಕ್ಕಳೇ. ಇದೊಂದು ಕ್ವಶನ್ನ ಪ್ರಾಕ್ಟೀಸ್ ಮಾಡಿಬಿಡಿ ಆಯಿತಾ. ನೀವು ಇದರಲ್ಲಿ 14 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡೋದು. ಮಾಡ್ಯೂಲ್ 1 ಅಷ್ಟೇ 14 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಬಟ್ 1 ಏನಾಗುತ್ತೆ ಅಂದರೆ, ಮಾಡ್ಯೂಲ್ 1 ಅದೇನೋ ಒಂದು ಸಮ್ ಇದೆ ಗೊತ್ತಾ, ಒಂದೇ ನಿಮಿಷ ಅದೇನು ಸಮ್ ಅಂತ ಹೇಳ್ತೀನಿ. ಇಲ್ಲಿ ಫಸ್ಟ್ ಹಾರ್ಮೋನ್ಸ್ ಸಮ್ ಇದೆಯಲ್ಲ, ಅದನ್ನು ನೀವು ಅದು ಈಸಿ ಇದೆ ಮಕ್ಕಳೇ, ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕಾಯ್ತಾ. ಅದನ್ನ ಮಾಡಿಬಿಟ್ರೆ ನಿಮ್ಗೆ ಅಲ್ಲಿ 14 ಮಾರ್ಕ್ಸ್ ಬಂದುಬಿಡುತ್ತಲ್ಲ. 14 28 ಮಾರ್ಕ್ಸ್ ಇಲ್ಲಿ ಬಂತ. ಅದಾದಮೇಲೆ ನಾನು ಇದ್ದೀನಲ್ವಾ, ನಿಮಗೆ ಇದೇ ಎಕ್ಸಾಮ್ ಬರುತ್ತೆ. ಇದು ಬಿಟ್ಟರೆ ಇನ್ನೇನು ಬರೋಲ್ಲ. ಇಲ್ಲಿ 7 ಮಾರ್ಕ್ಸ್ ಆಯಿತಾ. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು ಆಯಿತಾ. ಇದು ನೋಡಿ ಫೈನ್ ದ Z ಟ್ರಾನ್ಸ್ಫಾರ್ಮ್, ಕಾಸೇಜ್ n θ ಮತ್ತು ಸೈನಸ್ n θ. ಇದು ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳೇ. ಇದು ಯಾವುದೇ ಕಾರಣಕ್ಕೂ ಬಿಡಬೇಡಿ, ನೀವು ಎಲ್ಲರೂ ಪಾಸ್ ಆಗಲೇಬೇಕು ನಾಳೆ ಎಕ್ಸಾಮಲ್ಲಿ ಆಯಿತಾ. ಫೈನ್ ದ ಇನ್ವರ್ಸ್ ಆಫ್ Z ಟ್ರಾನ್ಸ್ಫಾರ್ಮ್ ಆಪನೆ ಏನು ಕೊಟ್ಟಿದ್ದೀನಿ ಮಕ್ಕಳೇ, ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಸಬ್ಜೆಕ್ಟ್ ಇರೋದು ಹಂಗೆ ಅಲ್ವಾ. ಇದೇ ಕ್ವಶನ್, ಇದೇ ಸಿಮಿಲರ್ ಟು ಆನ್ಸರ್. ಈ ಸ್ಟೆಪ್ಸ್ ಏನಿರುತ್ತಲ್ಲ ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ನಿಮ್ಗೆ ಟೈಮ್ ಇದ್ದರೆ ಇದನ್ನು ಓದ್ಕೊಳ್ಳೋಕೆ ಟ್ರೈ ಮಾಡಿ ಮಕ್ಕಳಾಯ್ತಾ. ನೆಕ್ಸ್ಟು 3rd ಪಾರ್ಟಲ್ಲಿ ಬಟ್ ಒಂದೊಂದು ಪಕ್ಕ ಇಷ್ಟು ಕ್ವಶನ್ಸ್ ಏನು ಕೊಟ್ಟಿದ್ದಲ್ಲ, 1 2 3 4 5 ಕ್ವಶನ್ಸ್. ಈ 5 ಕ್ವಶನ್ಸಲ್ಲೇ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಮಕ್ಕಳು. ಯಾಕಂದರೆ ಇದು ಕ್ಯಾಲ್ಕುಲೇಟರ್ ಅಲ್ವಾ, ನಾವು ಹೇಳೋಕ್ಕೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆಯಿತಾ, ಬಟ್ ಆದರೂ ಒಂದು ಕ್ವಶನ್ ಕೊಡಿ, ಇದು ಓದ್ಕೊಂಡು ಮಕ್ಕಳೇ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇದು ರಿವರ್ಸ್ ಆನ್ಸರ್ ಅಷ್ಟೇ, ಇನ್ನೇನಿಲ್ಲ. ಮತ್ತು ಸಿ ಪಾರ್ಟ್ ಮಕ್ಕಳೇ, ಇದೇನಿಲ್ಲ, ಈ ಥರ ಕ್ವಶನ್ಸ್ ಕೊಡ್ತಾರೆ ಮಕ್ಕಳೇ, ಇದೇ ಥರ ಬರ್ಬೋದು ಎಕ್ಸಾಮ್ಗೆ. ಸೊ ನೀವು ಇಂಪಾರ್ಟೆಂಟ್ ಆಗಿ ಸಿಮಿಲರ್ ಕ್ವಶನ್ಸೇ ಕೇಳ್ತಾರೆ, ಬಟ್ ಟಾಪಿಕ್ ಒಂದೇ. ಒಂದು ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕ್ವಶನ್ ನೀವು ಆರಾಮಾಗಿ ಬರ್ಬೋದು ಆಯಿತಾ. ಮತ್ತು ಇನ್ನೊಂದು ಫಸ್ಟ್ ಒಂದಿಗೆ ಇಲ್ಲೊಂದು ಲಿಂಕ್ ಕ್ವಶನ್ ಕೊಟ್ಟಿದ್ದೀನಿ, ಬಟ್ ಇದು ಬರಲ್ಲ ಮಕ್ಕಳೇ. ಆದರೂ ಕೂಡ ಒಂದು ಟ್ರೈ ಮಾಡಿರಿ, ಇದು ಓದ್ಕೊಳಕ್ಕಾಯ್ತಾ. ಇಲ್ಲಿ 14 ಮಾರ್ಕ್ಸ್ ಆರಾಮಾಗಿ ಬಂತ. ಮಾಡ್ಯೂಲ್ 1 ಅಂದರೆ 3 ಮಾಡ್ಯೂಲ್ಸು, 1 2 3 ಮಾಡ್ಯೂಲ್ಸ್ ಅಂದರೆ ಡಿಫ್ರೆಂಟ್. ನಾನು ಏನು ಹೇಳ್ತಿದ್ದೀನಿ, 3 ಮಾಡ್ಯೂಲ್ಸಲ್ಲಿ 14 ಮಾರ್ಕ್ಸ್ ಈಚ್ ಮಾಡ್ಯೂಲ್ ಕ್ಯಾರಿ ಆಗುತ್ತೆ ಆಯಿತಾ. ನೆಕ್ಸ್ಟ್ ಇವಾಗೇನು, ನೆಕ್ಸ್ಟ್ ಮಾಡ್ಯೂಲ್ 2 ಅಲ್ಲಿ ಮಕ್ಕಳೇ 7 ಮಾರ್ಕ್ಸ್ ಬರುತ್ತೆ. ನಾನು 14 ಮಾರ್ಕ್ಸ್ ಹಾಕಿದ್ದೀನಿ. ಮತ್ತು ಮಾಡ್ಯೂಲ್ 4 ಅಷ್ಟೇ 7 ಮಾರ್ಕ್ಸ್ ಬರುತ್ತೆ. ಬಟ್ ಇಲ್ಲಿ ನಾನು 14 ಮಾರ್ಕ್ಸ್ ಹಾಕಿದ್ದೀನಿ ಮಕ್ಕಳೇ. ಬಟ್ ನನಗೆ ಯಾಕೋ ಇದೇನೋ ಕಣ್ಣು ಹೊಡಿತಿದೆ. ಎಂತಕ್ಕಂದರೆ ಇದು ಪಾರ್ಟ್ ಇದು 5th ಮಂತ್ ಇಲ್ಲ, ಇಲ್ಲಿ ಬರ್ದಿಲ್ಲ ನಾನು. ಅದೇನಾಗುತ್ತೆ ಅಂದರೆ ಅದು ಕ್ವಶನ್ಸ್ ಕೇಳುತ್ತೆ, ಬೇರೆ ವಿಧಾನ ಇದೆ. ಸೊ ನಾನೇನು ರೆಗ್ಯುಲರ್ ವೀಡಿಯೋಸಲ್ಲಿ ಏನು ಹೇಳಿದೆ ಅದನ್ನ ಓದಿದ್ರೆ ಸಾಕಾಗುತ್ತೆ ಅದು ಆಯಿತಾ. ಮತ್ತು ಫೈಂಡ್ ದ ಫೋರಿಯರ್ ಸೈನ್ ಆ್ಯಂಡ್ ಕೊಸೈನ್ ಆಫ್ ಎ ಟ್ರಾನ್ಸ್ಫಾರ್ಮ್ ಎಫ್ ಆಫ್ ಎಕ್ಸ್ ಇಸ್ಕ್ವಲ್ಸ್ ಟು ಇ ಇನ್ಫಿನಿಟಿ ಎಕ್ಸ್ a greater than 0. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು ಆಯಿತಾ. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ಟ್ರೈ ಮಾಡಿ ಓದೋಕ್ಕೆ. ಬಟ್ ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ಕ್ವಲ್ ಟು ಇ ಮೈನಸ್ ಪವರ್ ಎಕ್ಸ್ ಮೈನಸ್ ಮೋಡ್ ಎಕ್ಸ್. ಇದು ಇಂಪಾರ್ಟೆಂಟ್ ಮಕ್ಕಳೇ. ನಾನು ಏನು 4 ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಈ 4 ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿ ಮಕ್ಕಳು. 7 ಮಾರ್ಕ್ಸ್ ಮಾತ್ರ ಖಂಡಿತ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮತ್ತು 14 ಮಾರ್ಕ್ಸ್ ಬರೋ ಚಾನ್ಸಸ್ಸು ಇದೆ. ವೈ ಬಿಕಾಸ್ ಏನಕ್ಕೆ ಇದೊಂದು ಪಕ್ಕ ಫಿಕ್ಸ್ ಕ್ವಶನ್ ಇದಲ್ಲ, ಇದು ಎರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗೋಯ್ತು. ಬಟ್ ಇದರಲ್ಲಿ ಒಂದು ಕ್ವಶನ್ ಪಕ್ಕ ಫಿಕ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು 14 ಮಾರ್ಕ್ಸ್ ಬಂದಿದೆ. ಬಟ್ 7 ಮಾರ್ಕ್ಸ್ ಅಂತೂ ಪಕ್ಕ ಖಂಡಿತ ಬಂದೇ ಬರುತ್ತೆ, ಅಲ್ಲ ಏನು ಡೌಟ್ ಇಲ್ಲ ಮಕ್ಕಳು ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 5 ಸಾಲ್ವ್ ದ ಏನು ಕ್ವಶನ್ ಕೊಟ್ಟಿದ್ದಾರಲ್ಲ, ಈ ಒಂದು ಕ್ವಶನ್ ಮಗ ಹತ್ರ ಬಂದೇ ಬರುತ್ತೆ ಮಕ್ಕಳೇ. ನೀವೆಲ್ಲ ಕ್ವಶನ್ ಇಷ್ಟೇ ಕ್ವಶನ್ ಅಲ್ವೋ, 6 ಕ್ವಶನ್ ಅಲ್ವಾ ಮಕ್ಕಳೇ, ಏನು ಅಷ್ಟೊಂದೇನು ಇಲ್ಲ ಇಂಪಾರ್ಟೆಂಟು. ಬಟ್ ಎಲ್ಲ ಓದ್ಕೊಳ್ಳಿ, ಇದರಲ್ಲೇ ಕ್ವಶನ್ಸ್ ಬರುತ್ತೆ. ಸೊ 7 ಮಾರ್ಕ್ಸ್ ಆಯಿತಾ.
ಇದಾಗಿತ್ತು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗು. ನಿಮಗೆ ನಾನು ಆನ್ಸರ್ಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಮ್ಮ ಫ್ರೆಂಡ್ ಸಾಕಲ್ ಅಂದಿದ್ದಾನೆ ಅವ್ನು ಅಪ್ಲೋಡ್ ಮಾಡ್ತೇನೆ, ನೀವೆಲ್ಲ ನೋಡಿರಿ ಮತ್ತು ಅವನಿಗೆ ಸಪೋರ್ಟ್ ಮಾಡಿರಿ. ಸೊ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ನಾನು. ದಟ್ಸ್ ಇಟ್ ಫಾರ್ ವಿಡಿಯೋ. ಥ್ಯಾಂಕ್ ಯು.